ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಹೇಮಾದ್ರಿನಿಭಗಾತ್ರಾಯ ಸೀತಾಶೋಕವಿನಾಶಿನೇ ರಾಮಾಂಘ್ರಿ ಸೇವಕಾಯ ಸ್ಯಾದ್ ಆಂಜನೇಯಾಯ ಮಂಗಳಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರಭೂದ್ಭೂಮೌ ರಾಮಾನುಜ ದಿವಾಕರಃ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿಸೂತ್ರಾಣಾಂ ಅಂತರ್ಜಲಮಿಶೀಷಮತ್. ವಿಭೀಷಣ ರಾಮನೊಡನೆ ಸೇರಿದ್ದು ರಾವಣನಿಗೆ ತುಂಬ ದೊಡ್ಡ ಆಘಾತ ಆಗೋಯ್ತು. ತುಂಬ ಯೋಚನೆ ಮಾಡ್ದ. ಕೊನೆಗೆ ರಾವಣ ಏನು ಮಾಡ್ದ ಅಂದರೆ, ಶಾರ್ದೂಲ ಅನ್ನುವಂಥ ಒಬ್ಬ ರಾಕ್ಷಸನನ್ನು ರಾಮನಲ್ಲಿ ಕಳಿಸ್ತಾನೆ. ಸಮುದ್ರದ ತೀರಕ್ಕೆ ಅವನು ಬರ್ತಾನೆ. ಶಾರ್ದೂಲ ಅವನು ಅಲ್ಲಿ ನಿಂತ್ಕೊಂಡು ನೋಡ್ತಾನೆ. ಅಖಂಡ ವಾನರ ಸೈನ್ಯ. ಅವನಿಗೆ ಒಂದು ರೀತಿ ಗಾಬರಿ ಆಗಿಬಿಡ್ತು. ಸುಮಾರು 10 ಯೋಜನ ಪೂರ್ತಿ ವಾನರರೆಲ್ಲ ವ್ಯಾಪಿಸ್ಬಿಟ್ಟಿದ್ದಾರೆ. ವಾನರರು, ಕರಡಿ, ಎಂತೆಂಥವರೆಲ್ಲ ಯುದ್ಧೋತ್ಸಾಹದಲ್ಲಿದ್ದಾರೆ. ಶಾರ್ದೂಲ ಇಲ್ಲಿಂದ ಲಂಕೆಗೆ ಹೋದ. ರಾವಣನಿಗೆ ಹೇಳ್ದ, ರಾಜ, ನಾನು ನೋಡಿ ನನಗೆ ಗಾಬರಿ ಆಗಿಬಿಟ್ಟಿದೆ. 10 ಯೋಜನ ಪೂರ್ತಿ ವಾನರರಿದ್ದಾರೆ, ಕರಡಿಗಳಿದೆ. ನೀನು ಇವಾಗ ಏನಾದರೂ ಮಾಡಬೇಕು. ಸಾಮ, ದಾನ, ಭೇದ, ದಂಡ, ಛತ್ರೋಪಾಯವನ್ನು ಉಪಯೋಗಿಸೋ. ನೋಡು, ಈಗಲಾದರೂ ಸೀತೆಯನ್ನು ರಾಮನಿಗೆ ಒಪ್ಪಿಸ್ಬಿಡೋಣ. ಅದರಿಂದ ಯುದ್ಧ ತಪ್ಪು ಹೋಗುತ್ತೆ. ಇಲ್ಲಾದರೆ ಒಂದು ಕೆಲಸ ಮಾಡೋಣ, ಸುಗ್ರೀವನನ್ನು ರಾಮನನ್ನು ಬೇರೆ ಮಾಡಿಬಿಡೋಣ. ಅವನಲ್ಲಿ ಒಂದು ಒಡಕುಂಟು ಮಾಡಿಬಿಡೋಣ. ಆವಾಗ ನಮಗೆ ಸ್ವಲ್ಪ ಶಕ್ತಿ ಬರುತ್ತೆ ಅಂತ ಶಾರ್ದೂಲ ರಾವಣನಿಗೆ ಇದೆಲ್ಲ ಹೇಳ್ತಾನೆ. ಆಗ ರಾವಣ ಏನು ಮಾಡ್ದ ಅಂದರೆ, ಶುಕ ಅಂತ ಒಬ್ಬ ರಾಕ್ಷಸ, ಅವನನ್ನು ಕರೆದ. ನೋಡು, ನೀನು ರಾಕ್ಷಸ ರೂಪದಲ್ಲಿ ಹೋಗಬೇಡ, ಪಕ್ಷಿ ರೂಪದಲ್ಲಿ ಹೋಗಿ ಆಕಾಶದಲ್ಲಿ ನಿಂತು ಸುಗ್ರೀವನಿಗೆ ನನ್ನ ಸಂದೇಶವನ್ನು ಮುಟ್ಟಿಸು ಅಂದ. ಅದೇ ರೀತಿ ಆ ಶುಕ ಲಂಕೆಯಿಂದ ಪಕ್ಷಿ ರೂಪದಲ್ಲಿ ಬಂದು ಆಕಾಶದಲ್ಲಿ ನಿಂತು ಸುಗ್ರೀವನನ್ನು ಕರೆದು ಹೇಳ್ತಾನೆ, ಸುಗ್ರೀವ, ನಿನಗೂ ರಾವಣನಿಗೂ ಏನು ದ್ವೇಷ ಇದೆ? ರಾವಣ ರಾಮ ಪತ್ನಿಯನ್ನು ಅಪಹರಿಸಿದ್ದಾನೆ. ರಾವಣನಿಗೂ ರಾಮನಿಗೂ ದ್ವೇಷ. ಇದರಿಂದ ನಿನಗೇನು ಲಾಭ? ನಿನ್ನ ಪಾಡಿಗೆ ನೀನು ಕಿಷ್ಕಿಂದೆ ಹೋಗು. ಈ ಮಹಾಸಾಗರವನ್ನು ಯಾರೂ ದಾಟೋದಕ್ಕಾಗೋದಿಲ್ಲ, ವಾನರರಂತೂ ಆಗೋದಿಲ್ಲ ಅಂತ ರಾವಣನ ಸಂದೇಶವನ್ನು ಸುಗ್ರೀವನಿಗೆ ತಿಳಿಸ್ತಾನೆ. ಅಷ್ಟರೊಳಗೆ ಏನು ಮಾಡುತ್ತೆ, ಈ ವಾನರರೆಲ್ಲ ಆ ಮೇಲೆ ನಿಂತಿತ್ತಲ್ಲ ಶುಕ ಪಕ್ಷಿ, ಕೆಲವರೆಲ್ಲ ಮೇಲಕ್ಕೆ ಹಾರ್ತು. ವಾನರರೆಲ್ಲ ಅದನ್ನು ಹಿಡ್ಕೊಂಡು ಬಂತು, ಭೂಮಿಗೆ ಬಂದು ಇಳಿಸ್ತು, ಚೆನ್ನಾಗಿ ಹೊಡೆಯೋದಕ್ಕೆ ಶುರು ಮಾಡ್ತು, ತುಂಬ ಹಿಂಸೆ ಕೊಡ್ತು, ತುಂಬ ಪೀಡಿಸೋಕ್ಕೆ ಶುರು ಮಾಡ್ತು. ಆಗ ಶುಕ ಪಕ್ಷಿ ಸುಗ್ರೀವನನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತೆ, ನಾನು ರಾವಣನ ದೂತನಾಗಿ ಬಂದಿದ್ದೇನೆ, ನನ್ನನ್ನು ಹಿಂಸಿಸಬೇಡಿ ಅಂತ ಹೇಳುತ್ತೆ. ಆಗ ರಾಮನು ಹೇಳ್ತಾನೆ, ದೂತನನ್ನು ಹಿಂಸೆ ಮಾಡಬಾರ್ದು, ಅವನನ್ನು ಬಿಟ್ಬಿಡಿ ಅಂತಾರೆ. ಆಗ ಶುಕ ಸುಗ್ರೀವನನ್ನು ಕೇಳುತ್ತಾನೆ, ನಾನು ರಾವಣನಿಗೆ ಏನು ಸಂದೇಶ ಕೊಡಲಿ ಅಂತ. ಆಗ ಸುಗ್ರೀವ ಹೇಳೋ ಮಾತು ನೋಡಿ, ರಾವಣನಿಗೆ ಹೇಳೋ, ಅವನು ನನಗೆ ಮಿತ್ರನೂ ಅಲ್ಲ, ಅವನು ನನಗೇನು ಉಪಕಾರವನ್ನೂ ಮಾಡಿಲ್ಲ, ಅವನು ನನಗೆ ಪ್ರಿಯನಲ್ಲ. ನನ್ನ ಮಿತ್ರನಾದಂಥ ರಾಮನಿಗೆ ರಾವಣ ಶತ್ರು, ಆದ್ದರಿಂದ ನನಗೂ ಅವನು ಶತ್ರು ಅಂತ ಹೇಳಿಬಿಡು ಅಂತ ಅಶೋಕನನ್ನು ಹೇಳಿ ಕಳಿಸ್ಬಿಡ್ತಾರೆ. ಈ ಕಡೆ ವಿಭೀಷಣನ ಮಾತಿನಂತೆ ಶ್ರೀರಾಮ ಸಮುದ್ರ ತೀರದಲ್ಲಿ ದರ್ಭೆಗಳನ್ನೆಲ್ಲ ಹಾಸಿದ, ಸಮುದ್ರಕ್ಕೆ ಕೈ ಮುಗಿದ, ಶುದ್ಧಾಚಮನವನ್ನು ಮಾಡಿದ, ಪೂರ್ವಾಭಿಮುಖವಾಗಿ ಮಲಗದ. ಆ ಮಲಗಿದ ಸೌಂದರ್ಯವನ್ನು ವಾಲ್ಮೀಕಿ ವರ್ಣಿಸ್ತಾರೆ. ಆ ಸುಕುಮಾರವಾದಂತಹ ಕೋಮಲವಾದಂತಹ ಶರೀರ, ದೀರ್ಘವಾದಂತಹ ಬಾಹು, ಆ ಬಲಗೈಯನ್ನು ತನ್ನ ತಲೆಗಿಟ್ಕೊಂಡಿದ್ದಾನೆ. ಶ್ರೀರಂಗನಾಥನಂತೆ ದಿವ್ಯವಾದಂತಹ ಶರೀರ ಅಲ್ಲಿ ಮಲಗಿದ್ದಾನೆ. ಮನಸ್ಸಿನಲ್ಲೇ ಸಂಕಲ್ಪ ಮಾಡ್ದ, ಏನಾದರೂ ಆಗಲಿ
ನಾವೆಲ್ಲ ಸಮುದ್ರವನ್ನು ದಾಟಲೇಬೇಕು ಅಂತ ಸಂಕಲ್ಪವನ್ನು ಮಾಡ್ದ, ಮೌನವನ್ನು ವಹಿಸ್ದ. 3 ರಾತ್ರಿಗಳಾಯಿತು. ಸಮುದ್ರ ರಾಜ ಮೇಲಕ್ಕೆ ಬರಲೇ ಇಲ್ಲ. ರಾಮನಿಗೆ ಅಪಾರ ಕೋಪ ಬಂತು. ಲಕ್ಷ್ಮಣನನ್ನು ಕರೆದ. ನೋಡು ಲಕ್ಷ್ಮಣ, ಸಮುದ್ರ ರಾಜ ಎಷ್ಟು ಗರ್ವದಿಂದಿದ್ದಾನೆ. ಇವನ ಗರ್ವವನ್ನು ನಾನು ಭಂಗ ಮಾಡಬೇಕು. ನಾನು ಪ್ರಾರ್ಥಿಸಿದೆ, ಅದಕ್ಕೂ ಇವನು ಹೋಗೊಡ್ಲಿಲ್ಲ. ಇವನಿಗೆ ದಂಡೋಪಾಯವೇ ಸರಿ. ಈಗಲೇ ನನ್ನ ಧನುಸ್ಸನ್ನು ತಗೊಂಡು ಬಾ. ಇಡೀ ಸಮುದ್ರವನ್ನು ಕಲಕ್ಬಿಡ್ತೀನಿ, ಶೋಷಿಸ್ಬಿಡ್ತೀನಿ. ನನ್ನ ಬಾಣಗಳಿಂದ ಮೀನು ಮೊಸಳೆ ಎಲ್ಲ ಕತ್ತರಿಸಾಕ್ಬಿಡ್ತೀನಿ. ಈ ಸಮುದ್ರವನ್ನು ಬಾಡಿಸಿ ಬತ್ತಿಸ್ತೀನಿ ಅಂತ ವಿರಾವೇಶದಿಂದ ಹೇಳಿ ಧನುಸ್ಸನ್ನು ತಾನು ಕೈನಲ್ಲಿ ಹಿಡ್ಕೊಂಡು ಕೋದಂಡ ರಾಮನಾಗಿ ದರ್ಶನವನ್ನು ಕೊಡ್ತಾ ಇದ್ದಾನೆ. ಅವನು ಹೇಳ್ದ, ಸಮುದ್ರವನ್ನು ಶೋಷಣೆ ಮಾಡಿಬಿಟ್ಟು ವಾನರಲ್ಲೆಲ್ಲ ನಾಡ್ಕೊಂಡೇ ಹೋಗಲಿ, ಸೇತುವೆ ಬೇಡಲೇಬೇಡ ಅಂತ ರಾಮ ಹೇಳ್ದ. ರಾಮ ಬಾಣವನ್ನು ಬ್ರಹ್ಮಾಸ್ತ್ರ ಮಂತ್ರದಿಂದ ಅಭಿಮಂತ್ರಿಸಿದ. ಧನುಸ್ಸಿನ ನಾಣನ್ನು ಎಳೆದ. ಆಗ ಭೂಮಿ ಆಕಾಶಗಳೆಲ್ಲ ಸೀಳಿದಂತೆ ಭಾಸವಾಯಿತು. ಪರ್ವತಗಳೆಲ್ಲ ನಡುಗೋಯ್ತು. ಎಲ್ಲೆಲ್ಲೂ ಕತ್ತಲು ವ್ಯಾಪಿಸ್ಬಿಡ್ತು. ನದಿ ಸರೋವರಗಳೆಲ್ಲ ಅಲ್ಲೋಲ ಕಲ್ಲೋಲ ಆಯಿತು. ಅಷ್ಟರಲ್ಲಿ ಆ ಜಲದ ಮಧ್ಯದಿಂದ ಸಮುದ್ರ ರಾಜ ಹೊರಗೆ ಬಂದ. ರಾಮನಿಗೆ ಪ್ರಣಾಮ ಮಾಡಿದ. ರಾಮನನ್ನು ಕ್ಷಮೆ ಕೇಳಿದ. ರಾಮ, ನಿನಗೇ ಗೊತ್ತಿರೋ ರೀತಿ ಈ ಜಗತ್ತಿನಲ್ಲಿ ಪಂಚಭೂತಗಳು ಅದರ ಕೆಲಸವನ್ನು ಅದು ಮಾಡಬೇಕು. ಈ ಸಮುದ್ರ ಬತ್ತಿ ಹೋದರೆ ಪ್ರಾಣಿಗಳಿಗೆಲ್ಲ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನಾನೇ ಒಂದು ಉಪಾಯವನ್ನು ಹೇಳ್ತೀನಿ. ನಿನ್ನ ಸೇನೆ ನನ್ನನ್ನು ದಾಟುವವರೆಗೆ ನನ್ನಲ್ಲಿರುವಂಥ ಪ್ರಾಣಿ ನಿನಗೇನು ತೊಂದರೆ ಮಾಡೋದಿಲ್ಲ. ನನ್ನ ಮೇಲೆ ಒಂದು ಸೇತುವೆ ಕಟ್ಟಲಿ, ವಾನರೆಲ್ಲ ಇದನ್ನು ದಾಟಲಿ ಅಂತ ಸಮುದ್ರ ರಾಜ ಹೇಳ್ದ. ಅದಕ್ಕೆ ರಾಮ ತುಂಬ ಹರ್ಷ ವ್ಯಕ್ತಪಡಿಸಿದ. ಆದರೆ ಸಮುದ್ರ ರಾಜನಿಗೆ ಹೇಳ್ತಾನೆ, ನೋಡು, ನಾನು ಹೂಡಿರುವಂಥ ಬಾಣ ಈ ಬ್ರಹ್ಮಾಸ್ತ್ರ ಇದೆಯಲ್ಲ, ಅದು ವ್ಯರ್ಥ ಆಗಬಾರ್ದು, ವ್ಯರ್ಥ ಆಗೋದಿಲ್ಲ. ಎಲ್ಲಿಗೆ ಬಿಡಲಿ ಹೇಳು ಅಂತ ಹೇಳ್ದ. ಅದಕ್ಕೆ ಸಮುದ್ರ ರಾಜ, ರಾಮ, ಇಲ್ಲಿಗೆ ಉತ್ತರ ಭಾಗದಲ್ಲಿ ಧ್ರುಮಕುಲ್ಯ ಅನ್ನೋವಂಥ ಜಾಗ ಇದೆ. ಅಲ್ಲಿ ಅಭೀರ ಜಾತಿಗೆ ಸೇರಿದಂಥ ಮನುಷ್ಯ ರಾಕ್ಷಸರಿದ್ದಾರೆ. ಅವರೆಲ್ಲ ಪದೇ ಪದೇ ನನ್ನಲ್ಲಿಗೆ ಬಂದು ನೀರನ್ನು ತಗೊಂಡು ನೀರನ್ನೆಲ್ಲ ಕಲುಷಿತ ಮಾಡ್ತಾ ಇದ್ದಾರೆ. ಅವರ ಸ್ಪರ್ಶ ನನಗೆ ತುಂಬ ತೊಂದರೆ ಕೊಡ್ತಾ ಇದೆ. ಅಲ್ಲಿಗೆ ಈ ನಿನ್ನ ಬಾಣವನ್ನು ಬಿಟ್ಬಿಡು ಅಂತ ಸಮುದ್ರರಾಜ ಹೇಳ್ತಾನೆ. ಆಗ ರಾಮ ತನ್ನ ಬ್ರಹ್ಮಾಸ್ತ್ರವನ್ನು ಆ ಧ್ರುಮಕುಲ್ಯಕ್ಕೆ ಬಿಟ್ಬಿಡ್ತಾನೆ. ಅದು ನಿರ್ಜನ ಪ್ರದೇಶ ಆಗಿಬಿಡುತ್ತೆ. ಆದರೆ ರಾಮ ಮುಂದೆ ಅದನ್ನು ತನ್ನ ಕೃಪಾ ಕಟಾಕ್ಷದಿಂದ ಒಳ್ಳೆಯ ಸ್ಥಳ ಆಗುವಂತೆ ಆಶೀರ್ವಾದ ಮಾಡ್ತಾನೆ. ಅಲ್ಲಿ ಒಳ್ಳೆಯ ಸಸ್ಯ ಸಮೃದ್ಧಿ ಬರುತ್ತೆ, ಒಳ್ಳೆಯ ನೀರು ಸಿಗುತ್ತೆ. ಅದು ಮರುಕಾಂತಾದಂಥ ಪ್ರದೇಶವಾಗಿ ಪ್ರಸಿದ್ಧಿಯನ್ನು ಪಡೆಯುತ್ತೆ. ಇನ್ನು ನಾವೆಲ್ಲ ಕುತೂಹಲದಿಂದ ಕಾಯ್ತಾ ಇರುವಂಥ ರಾಮಸೇತು ನಿರ್ಮಾಣ ಪ್ರಾರಂಭ ಇವಾಗ ಆಗ್ತಾ ಇದೆ. ಈ ಪ್ರಾರಂಭಕ್ಕೆ ರಾಮಾಜ್ಞೆ ಸಿಕ್ತು, ಸುಗ್ರೀವನ ಆಜ್ಞೆ ಸಿಕ್ತು. ಇದು ಸಾಮಾನ್ಯವಾದಂಥ ಕೆಲಸ ಅಲ್ಲ. ಆದರೆ ಎಲ್ಲದಕ್ಕೂ ಸಿದ್ಧವಾಗಿರುವಂಥ ಕೋಟಿ ಕೋಟಿ ವಾನರರು ಅತ್ಯಂತ ಉತ್ಸಾಹದಿಂದ ಇದಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ಸಮುದ್ರ ರಾಜನ ಮಾತನ್ನು ಕೇಳಿದಂತಹ ನಳ ರಾಮನ ಹತ್ತಿರಕ್ಕೆ ಬರ್ತಾನೆ. ಅವನಿಗೆ ವಂದಿಸ್ತಾನೆ. ರಾಮ, ನೀನು ಮಾಡಿದ್ದು ಸರಿಯಾಗಿದೆ. ಸಮುದ್ರ ರಾಜ ಈಗ ನಮ್ಮ ದಾರಿಗೆ ಬಂದ. ನೀನು ನನಗೆ ಆಜ್ಞೆಯನ್ನು ಕೊಡೋ. ಈಗಲೇ ನಾನು ಈ ಸೇತುವೆಯ ನಿರ್ಮಾಣ ಕೆಲಸವನ್ನು ಪ್ರಾರಂಭ ಮಾಡಿಬಿಡ್ತೀನಿ ಅಂತ ಹೇಳ್ತಾನೆ. ಸಮುದ್ರ ರಾಜ ಹೇಳದ್ನಲ್ಲ, ಅದರಂತೆ ನಾವು ಸೇತುವೆಯ ನಿರ್ಮಾಣವನ್ನು ಇವಾಗ ಶುರು ಮಾಡೋಣ ಅಂತ ಹೇಳ್ತಾನೆ. ನಳ ವಿಶ್ವಕರ್ಮನ ಮಗ. ಹಿಂದೆ ಮಂದರ ಪರ್ವತ ಪ್ರದೇಶದಲ್ಲಿ ಋಷಿಮುನಿಗಳೆಲ್ಲ ತಪಸ್ಸು ಮಾಡ್ತಾ ಇದ್ರು. ಆಗ ಈ ನಳ ಬಾಲಕ ಅವನೇನು ಮಾಡ್ತಾ ಇದ್ದ ಅಂದರೆ, ವಾನರ ಚೇಷ್ಟೆ, ಈ ಆಶ್ರಮಗಳಿಗೆಲ್ಲ ಹೋಗೋದು, ಕೃಷ್ಣಾಜಿನ ಮುಂತಾದ ವಸ್ತುಗಳನ್ನೆಲ್ಲ ತಗೊಳ್ಳೋದು, ನದಿಯಲ್ಲಿ ಬಿಸಾಡ್ಬಿಡೋದು, ವಾನರ ಸಹಜ ಚೇಷ್ಟೆಯನ್ನೆಲ್ಲ ಮಾಡ್ತಾ ಇದ್ದ. ಋಷಿಗಳೆಲ್ಲ ಜ್ಞಾನಿಗಳು. ಆಗ ಆ ಋಷಿಗಳೆಲ್ಲ ನಳನಿಗೆ ಹೇಳ್ತಾರೆ, ನೀನು ಹಾಕುವಂಥ ಎಲ್ಲ ವಸ್ತುಗಳು ನೀರಿನಲ್ಲಿ ಮುಳುಗೋಗಲಿ, ಹಾಗೆಯೇ ತೇಲ್ತಾ ಇರಲಿ ಅಂತ 2 ವಾರ ಕೊಟ್ಬಿಡ್ತಾರೆ. ಅಲ್ಲದೆ ನಿನ್ನ ಸಾಮರ್ಥ್ಯ ಇನ್ನೊಬ್ಬರು ಹೇಳಿದಾಗಲೇ ನಿನಗೆ ನೆನಪಾಗಲಿ ಅಂತ ಹೇಳ್ತಾನೆ.
ಅದರಂತೆ ರಾಮ ಹೇಳ್ತಾನೆ, ನಳ, ನಿನಗೆ ಈ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಈ ಸೇತುವೆಯನ್ನು ಕಟ್ಟು ಅಂತ ಹೇಳ್ತಾನೆ. ರಾಮನ ಆಜ್ಞೆ ಸಿಕ್ಕಿದ ತಕ್ಷಣ ಕಪಿಗಳ ಗುಂಪುಗಳೆಲ್ಲ ನಾನಾ ದಿಕ್ಕುಗಳಿಗೆ ಹೊರಟುಬಿಡ್ತು. ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಬುಡ ಸಹಿತ ತರ್ತಾ ಇದೆ. ಅಶೋಕ ವೃಕ್ಷಗಳನ್ನು ತರ್ತಾ ಇದೆ, ಅರ್ಜುನ ವೃಕ್ಷವನ್ನು ತಂದಿದೆ, ಸಾಲ ವೃಕ್ಷವನ್ನು ತರ್ತಾ ಇದೆ, ಪರ್ವತ ಶಿಖರಗಳನ್ನೆಲ್ಲ ತಂದು ರಾಶಿ ರಾಶಿ ಹಾಕ್ತಾ ಇದೆ. ಎಲ್ಲ ಕಡೆಯಲ್ಲೂ ಪರ್ವತ ಶಿಖರಗಳು, ವೃಕ್ಷಗಳು, ಮರಳಿನ ರಾಶಿ ರಾಶಿ ಬಿದ್ದುಬಿಟ್ಟಿದೆ. ಪರಾಕ್ರಮಶಾಲಿಗಳಾದಂಥ ವಾನರರೆಲ್ಲ ಆ ಮಹಾರಣ್ಯದಲ್ಲಿದ್ದಂಥ ಎಲ್ಲ ವೃಕ್ಷಗಳನ್ನು ತಂದು ಇಲ್ಲಿಗೆ ಹಾಕ್ತಾ ಇದೆ. ನಾನು ಹೇಳಿದ್ನಲ್ಲ, ಎಂತೆಂಥ ವೃಕ್ಷಗಳು, ಅಶ್ವಕರಣಿ, ಧನ, ಬಿದಿರು, ಅಶೋಕ, ತಾಲ, ತಿಲಕ, ತಿಮಿಷ, ಬಿಲ್ವ, ಸಪ್ತಪರ್ಣಿ, ಕರ್ಣಿಕಾರ, ಇಂಥ ಅನೇಕ ವೃಕ್ಷಗಳನ್ನೆಲ್ಲ ಬುಡ ಸಹಿತ ಬಂದು ಅಲ್ಲಿಗೆ ಹಾಕ್ತಾ ಇದೆ. ನಳನಿಗೆ ಸೇತುವೆ ಕಟ್ಟಲು ಎಲ್ಲ ವಾನರರು ಸಹಾಯ ಮಾಡ್ತಾ ಇದ್ದಾರೆ. ಕೆಲವು ಕಪಿಗಳೆಲ್ಲ ತುಂಬ ಯೋಜನೆ ದೂರದಲ್ಲಿರುವಂಥ ಸಾಮಗ್ರಿಗಳನ್ನೆಲ್ಲ ತಂದು ಹಾಕ್ತಾ ಇದೆ. ನಳನ ಕೈಗೆ ಸಿಕ್ಕುವಂತೆ ಕೆಲವು ವಾನರೆಲ್ಲ ಕೊಡ್ತಾ ಇದ್ದಾರೆ. ಕಪಿಗಳು ತಂದು ಕೊಟ್ಟಂತಹ ಶಿಖರಗಳನ್ನು, ಪರ್ವತಗಳನ್ನು, ವೃಕ್ಷಗಳನ್ನು ನಳ ಎಲ್ಲದನ್ನು ತನ್ನ ಕೈಯಿಂದ ಸ್ಪರ್ಶಿಸಿ ಸಮುದ್ರಕ್ಕೆ ಎಸೀತಾ ಇದ್ದಾನೆ. ನಳನ ಮೇಲ್ವಿಚಾರಣೆಯಲ್ಲಿ ಅತ್ಯದ್ಭುತವಾದಂತಹ ಸೇತುವೆ ನಿರ್ಮಾಣ ಆಗ್ತಾ ಇದೆ. ಮುಂದಿನ ರಾಮಕಥೆ ನಾಳೆ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ಸೀತಾ